ಇನ್ನು ಹಲೋ ಅಂದಮೇಲೆ ರಾಜಣ್ಣ ವಾಟ್ ಅಂತ ಕೇಳ್ತಾರೆ. ರಾಜಣ್ಣ ಅವರಿಗೆ ಹಲೋ ಗಿಲೋ ನಡೆಯೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ. ಹಲೋ ಅಂದಮೇಲೆ ವಾಟ್ ಈಸ್ ಯುವರ್ ವರ್ಕ್ ಅಂತ ಹೇಳ್ತಾರೆ. ರಾಜಣ್ಣ ಅವರ ಸ್ವಭಾವನೇ ಹಾಗೆ. ಹಲೋ ಅಂದಮೇಲೆ ರಾಜಣ್ಣ ವಾಟ್, ಏನು ಕೆಲಸ ನಿಮಗೆ, ಏನು ಬೇಕಾಗಿತ್ತು ಅನ್ನೋದನ್ನ ಕೇಳ್ತಾರೆ. ಬಿಟ್ಟರೆ ಹಲೋ ಗಿಲೋ ಎಲ್ಲ ನಡೆಯೋದಿಲ್ಲ. ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ. ಹಲೋ ಅಂದಮೇಲೆ ವಾಟ್ ಈಸ್ ಯುವರ್ ವರ್ಕ್ ಅಂತ ಕೇಳ್ತಾರೆ ಅವರು. ರಾಜಣ್ಣ ಹಿರಿಯ ಸಚಿವರು, ಅವ್ರ ಬಳಿ ಈ ಕಮ್ ಬಾ ಇದೆಲ್ಲವೂ ಕೂಡ ನಡೆಯಲ್ಲ. ರಾಜಣ್ಣ ಅವರ ಸ್ವಭಾವ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ರಾಜಣ್ಣ ಅವ್ರದ್ದು ಖಡಕ್ ಸ್ವಭಾವ. ಹಲೋ ಹಾಯ್ ಇವೆಲ್ಲವೂ ಕೂಡ ನಡೆಯಲ್ಲ. ಆ ಥರ ಯಾರಾದರೂ ಹೇಳಿದ್ರು ಕೂಡ ಏನು ಕೆಲಸ ನಿಮಗೆ ಅನ್ನೋದನ್ನು ಅವ್ರು ಖಡಕ್ಕ ವಾಪಸ್ ಕೇಳ್ತಾರಂತ, ಏನಾಗಬೇಕಿತ್ತು ಅಂತ. ನಿಮ್ಮ ಸರ್ಕಾರದಲ್ಲಿ ಒಂದು ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಎರಡೂ ಥರ ಆಗ್ಲಿಕ್ಕೆ ಸಾಧ್ಯ ಅದು. ಅವ್ರು ನಿಮ್ಮ ಮೈಮೆ ಬಂದು ಮೈಮೆ ಬಿದ್ದಾಗ ನೀವು ಅವ್ರನ್ನ ನೀವು ಮೈಮೆ ಬೀಳಕ್ಕೆ ಹಚ್ಕೊಂಡ್ರೆ ಬೇರೆ ಆಗ್ತದೆ ಅನ್ರಿ. ಒಂದೇದು ಅದಂತಲ್ಲ, ಹಂಗಲ್ಲ. ಕೆಲವೊಬ್ರು ಬಂದು ಸುಮ್ಮನೆ ಟ್ರ್ಯಾಪ್ ಮಾಡುವಂತಿರ್ತದೆ. ಆಫೀಸ್ ಬಂದು ದುರ್ದೇಶದಿಂದ ಸುಮ್ಮನೆ ಇವತ್ತಿನ ದಿವಸ ಅಂಥದ್ದು ಇರ್ತದೆ. ರಾಜಣ್ಣ ಅವರು ಹಿರಿಯ ಸದಸ್ಯರು ಇವತ್ತಿನ ದಿವಸ, ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ, ಹಲೋ ಗಿಲೋ ನಡೆಯಂಗಿಲ್ಲ. ರಾಜೇಂದ್ರ ಸ್ವಭಾವ ಗೊತ್ತಿದೆ ನಮಗೆ. ಏನು ಹಲೋ ಅಂದ್ಮೇಲೆ ವಾಟ್ ಅಂತ ಕೇಳ್ತಾರೆ, ವಾಟ್ ಇಸ್ ಯುವರ್ ವರ್ಕ್, ಹಂಗೆಲ್ಲ